ಕೀ ಉತ್ತರಗಳೊಂದಿಗೆ ಪೋಸ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ಕನ್ನಡದಲ್ಲಿ ಇದು 2ನೇ ಸೆಟ್ನ ಪ್ರಶ್ನೆ ಪತ್ರಿಕೆ ಆಲ್ರೆಡಿ 1 ಸೆಟ್ ಕ್ವಶನ್ ಪೇಪರನ್ನು ನಾನು ಹಾಕಿದ್ದೀನಿ. ಸೊ ತಪ್ಪದೇ ಅವುಗಳನ್ನು ನೋಡಿ, ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಆಲ್ರೆಡಿ ಕನ್ನಡದಲ್ಲಿ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ಹಾಕಿದ್ದೀವಿ. ಅವುಗಳನ್ನು ನೋಡಬೇಕಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಕನ್ನಡ ಆ್ಯಂಡ್ ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ 2025 ಪ್ಲೇ ಲಿಸ್ಟ್ ಲಿಂಕನ್ನು ಒತ್ತಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತೀನಿ. ತೃತೀಯ ವಿಭಕ್ತಿಯ ಕಾರಕಾರ್ಥವಿದು ಕೇಳಿದರೆ ಉತ್ತರ ಕರ್ಣಾರ್ಥ. ಮಾಡು ಪದದ ವಿದ್ಯಾರ್ಥಕ ರೂಪ ಕೇಳಿದರೆ ಮಾಡಲಿ. ಅಂಶಿ ಸಮಾಸಕ್ಕೆ ಉದಾಹರಣೆಯಾದ ಪದ ಕಡೆಗನ್ನು. ಮನೆಯ ತನಕ ಈ ಪದ ವ್ಯಾಕರಣ ವಶಕ್ಕೆ ಸೇರಿದೆ ಅಂತ ಕೇಳಿದರೆ ತದ್ದಿತಾಂತವ್ಯಯ. ಇನ್ನು ಅನೇಕ ಉಪವಾಕ್ಯಗಳು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸೋ ಲೇಖನ ಚಿಹ್ನೆ ಕೇಳಿದರೆ ಅರ್ಧ ವಿರಾಮ ಅನ್ನೋದು ಸರಿ ಇದೆ. ಇನ್ನು ಸಂಬಳ ಪದದ ಅರ್ಥ ಕೇಳಿದರೆ ಅದರ ಅರ್ಥ ಬುದ್ಧಿ ಬರ್ತದೆ. ಇನ್ನು ಸಂಬಂಧೀಕರಣದಲ್ಲಿ ನೋಡೋದಾದರೆ ಅಷ್ಟೈಶ್ವರ್ಯ ವೃದ್ಧಿ ಸಂಧಿ ಆದರೆ ಬೃಹತ್ ಛತ್ರ ಕೇಳಿದರೆ ಅದು ಚುತ್ವ ಸಂಧಿ. ಜಾವ ಯಾಮ ಆದರೆ ಬಿಯ ಇತರದ್ದು ವ್ಯಯ ಆಗ್ತದೆ. ಹಾಲ್ಜೇನು ಜೋಡು ನುಡಿ ಮೊತ್ತ ಮೊದಲು ದ್ವಿರುಕ್ತಿ. ತರುವಾಯ ಸಾಮಾನ್ಯ ಕಾರ್ತವ್ಯ ರೊಯ್ಯನೆ ಅಂತಕ್ಕಂಥದ್ದು ಅನುಕರಣಾವ್ಯಯ ಆಗ್ತದೆ. ಒಂದಂಕದ ಪ್ರಶ್ನೆಗಳು. ಹಸಿದು ಮಲಗಿದ್ದ ಹುಲಿ ಏನೆಂದು ಯೋಚಿಸಿತು. ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನೋ ಒದಗಿಸುವುದು ಎಂದು ಯೋಚಿಸಿತು. ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು. ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯ. ಇನ್ನು ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗ್ತದೆ ಅಂತ ಕೇಳಿದರೆ, ಸೊ ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಶತ್ರು ಸೈನ್ಯದ ವೈಮಾನಿಕ ದಾಳಿಯಿಂದ ತಪ್ಪಿಸಿಕೊಳ್ಳಲು ಪಾಲಿಸಲಾಗ್ತದೆ. ಪ್ರಶ್ನೆ 14. ಮರ್ತ್ಯತ್ವವೇ ಎಷ್ಟು ಗೋರಿ ಗುಂಪುಗಳು ಇಲ್ಲಿವೆ ನೋಡಿ ಅಂಜು ಎಂದು ಹೇಳಿದವರು ಯಾರು ಕೇಳಿದ್ದಾರೆ. ಸೊ ಮರ್ತ್ಯತ್ವವೇ ಎಷ್ಟು ಗೋರಿ ಗುಂಪುಗಳು ನೋಡಿ ಅಂಜು ಎಂದು ಹೇಳಿದವರು ಬ್ಯೂಮ್ಯಾಟ್. ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಬರ್ತದೆ ಯಾವುದಪ್ಪ ಅಂದರೆ ನಕುಲ ಮತ್ತು ಸಹದೇವರು ಅನ್ನೋದು ಸರಿ ಇದೆ. ಪ್ರಶ್ನೆ 16. ಪರಶುರಾಮನು ದ್ರೋಣನಿಗೆ ಯಾವುದರಲ್ಲಿ ಅರ್ಘ್ಯವನ್ನು ಕೊಟ್ಟನು. ಉತ್ತರ ಪರಶುರಾಮನು ದ್ರೋಣನಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಟ್ಟನು. 17ನೇ ಪ್ರಶ್ನೆ. ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿಯ ಹೆಸರೇನು. ಸೊ ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿ ಹೆಸರು ಜನರಲ್ ಡಯರ್. ಮುಖ್ಯ ಪ್ರಶ್ನೆ 4ರಲ್ಲಿ ಏನಿದಾವೆ ಅಂದರೆ ಒಟ್ಟು 10 ಪ್ರಶ್ನೆಗಳಿರ್ತವೆ. ಅವುಗಳನ್ನು 2ರಿಂದ 3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 20 ಅಂಕ. ಪ್ರಶ್ನೆ 18. ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳು ಏನು. ಉತ್ತರ ವ್ಯಾವಹಾರಿಕ ಭಾಷೆ ಎಂದರೆ ಜೀವದ ಭಾಷೆ. ಅದರಲ್ಲಿ ಜನರು ಮಾತನಾಡ್ತಾರೆ, ವ್ಯವಹರಿಸ್ತಾರೆ. ಉದಾಹರಣೆಗೆ ಕನ್ನಡ, ತೆಲುಗು, ಇಂಗ್ಲೀಷ್. ಇನ್ನು ಗ್ರಾಂಥಿಕ ಭಾಷೆ ಎಂದರೆ ಅಭಿವೃದ್ಧಿ ಹೊಂದಿದ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ. ಉದಾಹರಣೆ ಸಂಸ್ಕೃತ, ಕನ್ನಡ. ವ್ಯಾವಹಾರಿಕ ಭಾಷೆಗಳು ಗ್ರಾಂಥಿಕ ಭಾಷೆಯಾಗಬೇಕಿಲ್ಲ. ಉದಾಹರಣೆ ತುಳು ಭಾಷೆ ಒಂದು ಸುಂದರ ವ್ಯಾವಹಾರಿಕ ಭಾಷೆ, ಆದರೆ ಅದು ಗ್ರಾಂಥಿಕ ಭಾಷೆ ಅಲ್ಲ. ಹಾಗೆಯೇ ಎಲ್ಲ ಗ್ರಾಂಥಿಕ ಭಾಷೆಗಳು ವ್ಯಾವಹಾರಿಕವಾಗಿ ಇರೋದಿಲ್ಲ. ಉದಾಹರಣೆ ದೇವಭಾಷೆ ಎನಿಸಿಕೊಂಡ ಸಂಸ್ಕೃತ ಸರ್ವ ಸಂಪನ್ನತೆಯಿಂದ ಕೂಡಿದ ಗ್ರಾಂಥಿಕ ಭಾಷೆಯಾಗಿದೆ, ಆದರೆ ಇದು ಯಾವುದೋ ಪ್ರದೇಶದಲ್ಲಿ ಅದು ವ್ಯಾವಹಾರಿಕ ಭಾಷೆ ಆಗಿರೋದಿಲ್ಲ. ಮುಂದಿನ ಪ್ರಶ್ನೆ 19. ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಿವರಿಸಿರಿ. ಅರಿವು ಎಂದರೆ ಜೀವನದಲ್ಲಿ ನುಡಿದಂತೆ ನಡೆಯುವುದು. ನುಡಿ ಬೇರೆ, ನಡೆ ಬೇರೆ ಆಗಬಾರದು. ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು. ಅದು ಕೇಳಿ ತಿಳಿದಿದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತರ್ಕವನ್ನು ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಎಂದು ವಚನಕಾರರು ಹೇಳಿದ್ದಾರೆ. ಪ್ರಶ್ನೆ 20. ಮಹಿಳೆಯ ಅರ್ಥನಾದ ಕೇಳಿದ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಯಾವುವು. ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ಮೊದಲು ರಕ್ಷಣೆ ಪಡೆದುಕೊಂಡು ಮುರಿದು ಹೋದ ಕಾಲಿನ ಆರೈಕೆಗೋಸ್ಕರ ಮಿಂಚಿನ ಬೆಳಕಿನಲ್ಲಿ ಕಂಡ ಮನೆಯ ಬಳಿಗೆ ತೆವಳಿಕೊಂಡು ಹೋಗುತ್ತಿದ್ದ ರಾಹಿಲನಿಗೆ ಮಳೆಯ ಶಬ್ದವನ್ನು ಭೇದಿಸಿ ಒಬ್ಬ ಮಹಿಳೆಯ ಅರ್ಥನಾದ ಕೇಳಿಸಿತು. ಆಗ ರಾಹಿಲನು ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ, ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ, ತಾನೀಗ ಈ ಕದವನ್ನು ತಟ್ಟಿದರೆ ಪರಿಣಾಮವೇನಾಗಬಹುದು, ಈ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣವೂ ಹೊರಗಡೆ ಹಾಯುತ್ತಿರಲಿಲ್ಲ. ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮ ಪಾಲಿಸಲಾಗುತ್ತದೆ. ಇಂಥ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ಎಂಬ ಪ್ರಶ್ನೆಗಳು ರಾಹಿಲನ ಮನದಲ್ಲಿ ಮೂಡಿದವು. ಮುಂದಿನ ಪ್ರಶ್ನೆ. ಸ್ಟೋನ್ ಆಫ್ ಸ್ಕೋನ್ನ ವಿಶೇಷತೆ ಏನು. ಆಂಗ್ಲ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲು ಪಾಟಿಯನ್ನು ಹಾಕ್ತಾರೆ. ಆ ಕಲ್ಲನ್ನೇ ಸ್ಟೋನ್ ಆಫ್ ಸ್ಕೋನ್ ಅಂತ ಕರೀತಾರೆ. ಇದನ್ನು 3ನೇ ಎಡ್ವರ್ಡನು ಸ್ಕಾಟ್ಲೆಂಡಿನ ಅರಸನಿಂದ ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ. ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕವು ಈ ಕಲ್ಲಿನ ಮೇಲೆಯೇ ಆಗಿದೆ.
ಅದರಲ್ಲಿ ಯಾವ ಸಿದ್ಧಿ ಇದೆಯೋ ಯಾವ ಮಂತ್ರವಿದೆಯೋ ನಾನರಿಯೇ, ಇಂಗ್ಲೆಂಡಿನ ಅತುಲ ವೈಭವವನ್ನು ನೋಡಿದರೆ ಇಂಥದ್ದೊಂದು ವಿಶೇಷವೇನಾದರೂ ಅದರಲ್ಲಿ ಇರಬೇಕೆನಿಸುತ್ತದೆ ಎಂದು ಲೇಖಕರು ಅಭಿಪ್ರಾಯಪಡುತ್ತಾರೆ. ಆ ಕಲ್ಲು ಈಗ ವೆಸ್ಟ್ ಮಿನಿಸ್ಟರ್ ಅಬೆ ಪ್ರಾರ್ಥನಾ ಮಂದಿರದಲ್ಲಿ ಇರಿಸಲಾಗಿದೆ. ಪ್ರಶ್ನೆ 22. ತಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಛಲಕ್ಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸುತ್ತಾನೆ? ಉತ್ತರ. ತಂದೆ ತಾಯಿಯರ ಮಾತಿನಂತೆ ತಾತನಾದ ಭೀಷ್ಮಾಚಾರ್ಯರ ಬಳಿ ದುರ್ಯೋಧನ ಆಶೀರ್ವಾದ ಪಡೆಯಲು ಬಂದಾಗ ಭೀಷ್ಮಾಚಾರ್ಯರು ಪಾಂಡವರೊಡನೆ ಸಂಧಿಯ ಬಗ್ಗೆ ಮಾತನಾಡ್ತಾರೆ. ಆಗ ದುರ್ಯೋಧನ, ಅಜ್ಜ, ನಾನು ಪಾಂಡವರೊಂದಿಗೆ ನೆಲಕ್ಕಾಗಿ ಹೋರಾಡುತ್ತಿರುವೆ ಎಂದು ನೀವು ಭಾವಿಸಿದ್ದೀರಿ, ಆದರೆ ನಾನು ಛಲಕ್ಕಾಗಿ ಹೋರಾಡುತ್ತೇನೆ. ಪ್ರಾಣ ಸ್ನೇಹಿತನಾದ ಕರ್ಣನನ್ನು ಕೊಂದ ಈ ಭೂಮಿ ನನಗೆ ಪಾಳು ಭೂಮಿ. ಪ್ರೀತಿಯ ತಮ್ಮನಾದ ದುಶಾಸನ ಮತ್ತು ಒಡಹುಟ್ಟಿದ 100 ಜನ ಸಹೋದರರು ಪಾಂಡವರೊಂದಿಗೆ ಯುದ್ಧದಲ್ಲಿ ಹೋರಾಡಿ ಸತ್ತಿದ್ದಾರೆ. ಸತ್ತವರು ಮತ್ತೆ ಹುಟ್ಟುವುದಿಲ್ಲವೇ? ಆದ್ದರಿಂದ ನಾನು ಪಾಂಡವರೊಂದಿಗೆ ಹೋರಾಡಿ ನನ್ನ ಛಲವನ್ನೇ ಮೆರೆಯುತ್ತೇನೆ ಎಂದು ಹೇಳುತ್ತಾನೆ. ಮುಂದಿನ ಪ್ರಶ್ನೆ, ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳು ಯಾವುವು? ದೃಪದನ ಗರ್ವದ ಮಾತಿಗೆ ನೊಂದ ದ್ರೋಣನು ಐಶ್ವರ್ಯ ಬರಲು ಮದ್ಯಪಾನ ಮಾಡಿದವರಂತೆ ಮಾತು ತೊದಲುವುದು, ಮುಖದಲ್ಲಿ ವಕ್ರಚೇಷ್ಟೆ ಉಂಟಾಗುವುದು, ಮಾತುಗಳು ನಾಚಿಕೆ ಇಲ್ಲದಾಗುವುದು, ಸಂಬಂಧವನ್ನು ಮರೆಯುವಂತೆ ಮಾಡುವುದು. ಆದ್ದರಿಂದ ಐಶ್ವರ್ಯವು ಮದದ ಕಳ್ಳಿನೊಡನೆ ಹುಟ್ಟಿತು ಎಂಬುದನ್ನು ನಿಸ್ಸಂಶಯವಾಗಿ ಈಗ ತಿಳಿದೆನು. ಎಲ್ಲೋ ದುಷ್ಟನೇ, ನೊಣಕ್ಕೆ ಕಸದ ತಿಪ್ಪಿಯೇ ಶ್ರೇಷ್ಠವಾದುದು ಎನ್ನುವ ಹಾಗೆ ನಿನ್ನ ಯೋಗ್ಯತೆ ನನ್ನವರಿಗೂ ಉಂಟೆ, ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆ ಎಂಬ ಒಂದು ಕಾರಣದಿಂದ ನಿನ್ನನ್ನು ಕೊಲ್ಲಲಾರೆ. ಈ ಸಭಾಮಂಡಲದಲ್ಲಿ ನನ್ನನ್ನು ಹೀಯಾಳಿಸಿದ ನಿನ್ನನ್ನು ನಿರಾಯಾಸವಾಗಿ ನನ್ನ ಶಿಷ್ಯರಿಂದ ನೀನು ಗಾಬರಿ ಪಡುವಂತೆ ಕಟ್ಟಿಸದೇ ಇದ್ದರೆ ನಾನು ಮೀಸೆಯನ್ನು ಹೊತ್ತಿರುವುದು ವ್ಯರ್ಥವಲ್ಲವೇ ಎಂದು ಪ್ರತ್ಯುತ್ತರ ನೀಡುತ್ತಾನೆ, ಶಪಥ ಮಾಡ್ತಾನೆ. ಮುಂದಿನ ಪ್ರಶ್ನೆ 24. ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಋತುಗಳ ರಾಜನಾದ ವಸಂತನ ಆಗಮನದ ಸಮಯದಲ್ಲಿ ಪುಟ್ಟಿಯು ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಹಸುರಾದ ಎಲೆಗಳು ಮತ್ತು ಹಣ್ಣುಗಳಿಂದ ಮೈದುಂಬಿ ನಿಂತಿವೆ. ಕಡಲುಕ್ಕುವ ಚೇತನ ಪ್ರಕೃತಿಯಲ್ಲಿ ಕಾಣುತ್ತಿದೆ. ಆಗಮನದ ಸಂತಸದಲ್ಲಿ ಮುಳುಗಿ ಸಂಭ್ರಮಿಸುತ್ತಿದೆ. ಮಲ್ಲಿಗೆ ಹೂಗಳು ಅರಳಿ ಮುಗುಳುನಗೆ ಬೀರುತ್ತಿವೆ. ಮನೆಯ ಮುಂದಿನ ಹೊಳೆಯುವ ರಂಗೋಲಿಯಲ್ಲಿ ಬಾಲರವಿ ಥಳಥಳಿಸುತ್ತಿದ್ದಾನೆ. ಹೀಗೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ. 25. ಅಂಟು ದಿ ಲಾಸ್ಟ್ ಕೃತಿ ಗಾಂಧಿಯವರ ಮೇಲೆ ಯಾವ ಪರಿಣಾಮ ಬೀರಿತು? ಉತ್ತರ. ಗಾಂಧೀಜಿಯವರು ರಸ್ಕಿನನ ಅಂಟು ದಿ ಲಾಸ್ಟ್ ಎಂಬ ಕೃತಿಯನ್ನು ಓದಲು ಪ್ರಾರಂಭಿಸುವುದೇ ತಡ ಅದನ್ನು ಕೆಳಗಿಳಿಸಲು ಸಾಧ್ಯವಾಗಲಿಲ್ಲ. ಅದು ಅವರ ಮನಸ್ಸನ್ನು ಸೆರೆ ಹಿಡಿಯಿತು. ಎಲ್ಲರ ಒಳ್ಳೆಯದರಲ್ಲಿಯೇ ನಮ್ಮ ಒಳ್ಳೆಯದು ಅಡಗಿದೆ. ವಕೀಲನ ಕೆಲಸಕ್ಕೆ ಇರುವ ಬೆಲೆಯೇ ಕ್ಷೌರಿಕನ ಕೆಲಸಕ್ಕೂ ಇದೆ. ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನವಾದ ಹಕ್ಕಿದೆ ಎಂಬ ಅಂಶಗಳನ್ನು ಈ ಪುಸ್ತಕದ ಮೂಲಕ ತಿಳಿದುಕೊಂಡರು. ಇದು ಅವರ ಬಾಳಿನಲ್ಲಿ ತಕ್ಷಣ ಪರಿಣಾಮಕಾರಿಯಾದ ಬದಲಾವಣೆಗಳನ್ನು ಮಾಡಿದ ಪುಸ್ತಕವಾಗಿತ್ತು. ಈ ಪುಸ್ತಕದಲ್ಲಿ ಹೇಳಿದ್ದ ಧ್ಯೇಯಗಳಿಗನುಸಾರವಾಗಿ ತಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡಂತೆ ಅಂಟು ದಿ ಲಾಸ್ಟ್ ಪುಸ್ತಕ ಅವರ ಮೇಲೆ ಎಂಥ ಪರಿಣಾಮವನ್ನುಂಟು ಮಾಡಿತೆಂದರೆ ಆ ಪುಸ್ತಕವನ್ನು ಅವರು ಸರ್ವೋದಯ ಎಂಬ ಹೆಸರಿನಿಂದ ಗುಜರಾತಿ ಭಾಷೆಗೆ ಅನುವಾದವನ್ನು ಸಹ ಮಾಡಿದರು. ಪ್ರಶ್ನೆ 26. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕಮಹಾದಿಯ ಅಭಿಪ್ರಾಯವನ್ನು ವಿವರಿಸಿರಿ. ಅಜ್ಞಾನಿಗಳ ಸಂಘವ ಮಾಡಿದರೆ ಕಲ್ಲು ಹೊಯ್ದ ಕಿಡಿಯ ತೆಗೆದುಕೊಂಡಂತೆ, ಅದು ಬರೀ ವ್ಯರ್ಥ. ಜ್ಞಾನಿಗಳ ಸಂಘ ಮಾಡಿದರೆ ಮೊಸರು ಒಸೆದು ಬೆಣ್ಣೆಯ ತೆಗೆದುಕೊಂಡಂತೆ, ಸಾರ್ಥಕ ಬದುಕು ಉಂಟಾಗುತ್ತದೆ ಎಂದು ಅಕ್ಕಮಹಾದೇವಿಯು ಅಭಿಪ್ರಾಯ ಪಡುತ್ತಾರೆ. ಮುಂದಿನ ಪ್ರಶ್ನೆ 27. ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ಉತ್ತರ. ಗುರು ಉಪದೇಶದ ಗುಣಗಳೆಂದರೆ ಜನರ ಒಳಹೊರಗನ ಕೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದೆ ಮಿಹ, ತಲೆ ನೆರೆಯದೆ ಮೈ ಸುಕ್ಕುಗಟ್ಟದೆ ಮೂಡುವ ಮುಪ್ಪು, ಬೊಜ್ಜು ಬೆಳೆಯದೆ ಬರುವ ಗುರುತ್ವ, ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೋಲೆ, ಪಂಜು ಇಲ್ಲದೆ ಬೆಳಗುವ ಬೆಳಕು, ಉದ್ವೇಗ ಭರಿಸದ ಜಾಗರಣೆಯಾಗಿದೆ. ಕವಿ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ, ಬಿರುದುಗಳನ್ನು ವಾಕ್ಯ ರೂಪದಲ್ಲಿ ಬರೀಬೇಕು. ಮೊದಲಿಗಿರೋದು ಎನ್ ಮೂರ್ತಿರಾವ್. ಎನ್ ಮೂರ್ತಿರಾವ್ ಅವರ ಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು, ಕಾಲ 1900, ಕೃತಿಗಳು ಹಗಲುಗನಸು, ಅಲೆಯುವ ಮನ, ಅಪರ ವಯಸ್ಕನ ಅಮೆರಿಕ ಯಾತ್ರೆ, ಚಿತ್ರಗಳು, ಪತ್ರಗಳು. ಪ್ರಶಸ್ತಿಗಳನ್ನು ನೋಡೋದಾದರೆ ಪಂಪ ಪ್ರಶಸ್ತಿ, ಡಿಲೀಟ್ ಪದವಿ ಸಿಕ್ಕಿದೆ. 56ನೇಯ ಅಖಿಲ ಕರ್ನಾಟಕ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗಿದ್ದರು. 29ನೇ ಪ್ರಶ್ನೆ ರನ್ನ. ಸಮಯ 949 ಸಾಮಾನ್ಯ ಶಕ ವರ್ಷ. ಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುಧೋಳಲು. ಆಶ್ರಯದಾತ ಎಸ್ ಚಾಲುಕ್ಯ ದೊರೆ ತೈಲಪ. ಕೃತಿ ಸಾಹಸ ಭೀಮ ವಿಜಯ, ಅಜಿತ ತೀರ್ಥಂಕರ ಪುರಾಣ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತ. ಇವರನ್ನು ಕವಿ ಚಕ್ರವರ್ತಿ ಅಂತಕ್ಕಂಥ ಬಿರುದನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ರತ್ನತ್ರಯದಲ್ಲಿ ಸಹಿತ ಒಬ್ಬರು. ಮುಂದಿನ ಪ್ರಶ್ನೆ 30ಕ್ಕೆ ಹೋಗೋಣ. ಪ್ರಸ್ತಾರ ಹಾಕಬೇಕು. ಒಟ್ಟು 2 ಸಾಲುಗಳನ್ನು ಕೊಟ್ಟಿದ್ದು
ಪುಟ್ಟಿದ್ದ ನೂರವರು ಮೆನ್ನೋಡ ಹುಟ್ಟಿದ್ದ ನೂರವರ ಮಿಂದಿರ್ಚಿ ಸತ್ತೋಡೆ ಕೋಪಂ ಅಂತ ಇದೆ. ಸೊ ಮೊದಲ ಸಾಲಿನಲ್ಲಿ 12 ಮಾತ್ರೆ, ಎರಡನೇ ಸಾಲಿನಲ್ಲಿ 20 ಮಾತ್ರೆ, ಎರಡೇ ಸಾಲುಗಳಿರೋದ್ರಿಂದ ಇದು ಮಾತ್ರಾಗಣದಲ್ಲಿ ಕಂದ ಪದ್ಯ ಆಗಿದೆ ಅಂತ ಬರಿಬೋದು. ಇಷ್ಟಿತ್ತು ಈ ವಿಡಿಯೋದಲ್ಲಿ 1 ಮತ್ತು 2 3 ಅಂಕದ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ. ಸಂದರ್ಭದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.